ಮುಸಲ್ಮಾನರಿಗೆ ಮೆಕ್ಕಾ ಹೇಗೋ, ಕ್ಯಾಥೋಲಿಕರಿಗೆ ರೋಮ್ ಹೇಗೋ, ಯಹೂದಿಯರಿಗೆ ಜೆರೂಸಲಾಂ ಹೇಗೋ, ಸಿಖ್ಖರಿಗೆ ಅಮೃತ್ಸರ್ ಹೇಗೋ, ದಕ್ಷಿಣ ಭಾರತದ ಕೆಲವು ಹಿಂದೂಗಳಿಗೆ ಶಬರಿಮಲೈ ಅದರಂತೆಯೇ ಪ್ರತಿ ವರ್ಷ ಹೆಚ್ಚಾಗಿ 2 ತಿಂಗಳುಗಳ ಅವಧಿಯಲ್ಲಿ 3 ಕೋಟಿ ಯಾತ್ರಿಕರು ಶಬರಿಮಲೈಗೆ ಭೇಟಿ ನೀಡುತ್ತಾರೆ. 5 ಕಿಲೋಮೀಟರ್ನ ಬೆಟ್ಟದ ಕಾಲುದಾರಿಯನ್ನು ಕ್ರಮಿಸುತ್ತಾ 18 ಸ್ವರ್ಣದ ಮೆಟ್ಟಿಲನ್ನು ಮೇಲೇರುತ್ತಾ ಪವಿತ್ರಾತಿ ಪವಿತ್ರವಾದ ಭಗವಾನ್ ಅಯ್ಯಪ್ಪ ಸ್ವಾಮಿಯ ಪರಂಧಾಮವನ್ನು ತಲುಪುತ್ತಾರೆ. ಏಕ ಪರಮೇಶ್ವರನ ಎಣಿಸಲಸದಳವಾದ ಹಿಂದೂ ಧರ್ಮದಲ್ಲಿನ ಅನೇಕ ರೂಪಗಳಲ್ಲಿ ಒಂದು ರೂಪ ಸ್ವಾಮಿ ಅಯ್ಯಪ್ಪ. ಏನೇ ಆದರೂ ಇಷ್ಟೊಂದು ಜನರು ಸೇರುವ ಸ್ಥಳದಲ್ಲಿ ಕಸ ಇದ್ದೇ ಇರುತ್ತದೆ ಮತ್ತು ಅನುರೂಪವಾದ ತ್ಯಾಜ್ಯಗಳ ನಿರ್ವಹಣೆಯ ಮೂಲಭೂತ ಸೌಕರ್ಯಗಳು ಸ್ಥಳದಲ್ಲಿ ಇಲ್ಲದ ಹೊರತು ಮಾಲಿನ್ಯ ಇದ್ದೇ ಇರುತ್ತದೆ, ಬಹಳವಾಗಿ ಇರುತ್ತದೆ. 10 ವರ್ಷಗಳ ಹಿಂದೆಯೇ ಈ ಸಮಸ್ಯೆ ಸ್ಪಷ್ಟವಾಗಿತ್ತು. ಪರಿಸರ ಸಮಾಜ ಸಭೆಯ ಸಭಾಧ್ಯಕ್ಷರು ನುಡಿದರು, ಶಬರಿಮಲೈನ ತೀರ್ಥಾಟನೆಯ ಸಮಯದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಕೇವಲ ಭಗವಂತನು ಮಾತ್ರವೇ ತಡೆಯಬಹುದು. 6 ವರ್ಷಗಳ ಬಳಿಕ ಸ್ಥಳೀಯ ಸರಕಾರದ ಮಂತ್ರಿಯು ಕಸಗಳ ನಿರ್ವಹಣೆಯ ಬಗ್ಗೆ ಪುನಃ ಪ್ರತಿಪಾದಿಸುತ್ತಾ ಶಬರಿಮಲೈ ಹಾಗೂ ಸುತ್ತಮುತ್ತಲಿನ ವಿವಿಧ ಸ್ಥಳಗಳನ್ನು ನಿರ್ಮಲೀಕರಣ ಮತ್ತು ಸ್ವಚ್ಛತೆಯ ಕಾರ್ಯಕ್ಕಾಗಿ ಬೇಕಾದ ಬಂಡವಾಳಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರುವುದಿಲ್ಲ ಎಂದರು. ಅಲ್ಲದೆ ಹಾಗೆ ಇರಲೂ ಕೂಡದು. ಭಾರತದ ಶ್ರೀಮಂತ ದೇವಸ್ಥಾನಗಳಲ್ಲಿ ಶಬರಿಮಲೈ ದೇವಸ್ಥಾನವೂ ಒಂದು. 2011, 2012ರ ತೀರ್ಥಯಾತ್ರೆಯ ಸಮಯದ ವರದಿಯಾದ ಆದಾಯವು ಸುಮಾರು 175 ಕೋಟಿ ರೂಪಾಯಿಗಳಾಗಿತ್ತು. ದೇವಸ್ಥಾನದ ಎಲ್ಲ ಹಣದ ನಿರ್ವಹಣೆಯನ್ನು ನಡೆಸುವ ಟ್ರಾವನ್ಕೋರ್ ದೇವಸ್ವಂ ಮಂಡಳಿ ನದಿಯನ್ನು ಸ್ವಚ್ಛಗೊಳಿಸಲು ಸುಮಾರು 30 ಲಕ್ಷ ರೂಪಾಯಿಗಳನ್ನು ನಿಯೋಜಿಸಿದರೂ ಸ್ವಚ್ಛತೆಯ ಕಾರ್ಯ ನಡೆಯಲಿಲ್ಲ. ನಾಣ್ಣುಡಿಯಂತೆ ಈ ರೀತಿಯ ಕೆಲಸವನ್ನು ಮಾಡಲು ಯಾರಿಗೂ ಹಣವನ್ನು ಕೊಡಲಾಗದು. 2011ರ ನವೆಂಬರ್ನ ಹೊತ್ತಿಗೆ ಪವಿತ್ರ ಪ್ರಾಕಾರವು ಕೊಳಕಿನಿಂದ ಸಹಿಸಲಸಾಧ್ಯವಾಯಿತು. ಹಿಂದಿನ ಯುಗಗಳಲ್ಲಿ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿರಲಿಲ್ಲ. ಕಾರಣ, ಪ್ಲಾಸ್ಟಿಕ್ನ ಬಳಕೆಗೆ ಮೊದಲು ಎಲ್ಲ ಬಗೆಯ ಕಸಗಳು ಅಂತ್ಯದಲ್ಲಿ ಜೈವಿಕ ವಿಘಟನೆಯಾಗುತ್ತಿತ್ತು, ಕಾಲಾನುಕ್ರಮದಲ್ಲಿ ಪ್ರಕೃತಿಯಲ್ಲಿಯೇ ವಿಲೀನವಾಗುತ್ತಿತ್ತು. ಆದರೆ ಹಿಂದಿನಂತೆ ನಿರ್ಮಲತೆ ಇಲ್ಲವಾಯಿತು. ಶಬರಿಮಲೈ ಭಯಂಕರವಾದ ಸ್ಥಿತಿಯಲ್ಲಿತ್ತು. ಬೃಹತ್ ತತ್ತರಿಸುವಂತಹ ಅಗಾಧವಾದ ಶುಚೀಕರಣದ ಪ್ರಯತ್ನವನ್ನು ಕೈಗೆತ್ತಿಕೊಳ್ಳುವ ಸಮಯವಾಯಿತು. ಹಣದಿಂದ ಈ ಪ್ರಯಾಸವನ್ನು ಕೊಳ್ಳಲಾಗದೇ ಹೋದಲ್ಲಿ ಇದಕ್ಕೆ ಅನ್ಯ ಉಪಾಯವಾದರೂ ಏನು? ನಿಜವಾಗಿಯೂ ನಾವು ಯೋಚಿಸಿದಲ್ಲಿ ಇಂತಹ ಕೆಲಸವನ್ನು ಯಾರು ತಾನೇ ತೆಗೆದುಕೊಂಡಾರು? ಅಮೇಧ್ಯದ ಹೊದಿಕೆಯಿಂದ ಮತ್ತು ಕೊಳೆತು ಹೋದ ಬಟ್ಟೆಗಳಿಂದ ತುಂಬಿದ ನದಿಯ ತಳದ ನೀರಿನಲ್ಲಿ ನಡೆಯುವುದಾದರೂ ಯಾರು? ತೀರ್ಥಯಾತ್ರಿಕರು ಇಲ್ಲಿ ತಮ್ಮ ಬಟ್ಟೆಗಳನ್ನು ಹಿಂದೆಸೆಯುತ್ತಾ ಹೊಸ ವಸ್ತ್ರಗಳನ್ನು ನವಪಾವಿತ್ರ್ಯದ ಚಿಹ್ನೆಯಾಗಿ ಧರಿಸುತ್ತಾರೆ. ಹರುಕು ಮುರುಕು ಕೊಳೆತ ಬಟ್ಟೆಗಳ ರಾಶಿಯನ್ನು ಮೇಲೆ ಸೆಳೆಯುತ್ತಾ ಅದರ ನಿರ್ವಹಣೆಯನ್ನು ಯಾರು ತಾನೇ ಮಾಡುತ್ತಾರೆ? ಹೀಗೆ ಶುಚಿ ಮಾಡುವುದರಿಂದ ನದಿಯನ್ನು ಶುದ್ಧವಾಗಿಸಬಹುದು ಮತ್ತು ನಾವು ನದಿಯಲ್ಲಿ ಮಿಂದು ಪವಿತ್ರಗೊಳ್ಳಬಹುದಲ್ಲ. ವಿಸರ್ಜನೆ ಮಾಡಲು ಇನ್ನಾವುದೇ ಸ್ಥಳ ಇಲ್ಲವೆನ್ನುವ ರೀತಿಯಲ್ಲಿ ವರ್ಷಾನುವರ್ಷಗಳಿಂದ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ರಾಶಿಯಾಗಿ ಕೂಡಿರುವ ಭೂಮಿಯ ಮಧ್ಯೆ ದಾಪುಗಾಲು ಹಾಕುತ್ತಾ ಪ್ರತಿಯೊಂದನ್ನು ಆರಿಸುತ್ತಾ ಪುನಃ ಪರಿಷ್ಕರಿಸುವ ಸಲುವಾಗಿ ಚೀಲದಲ್ಲಿ ಹಾಕಲು ಯಾರಿದ್ದಾರೆ? ನದಿಯ ತಟದಿಂದೀಚೆ ಬಹುಕಾಲದಿಂದ ಅಲಕ್ಷ್ಯಗೊಂಡಿದ್ದ ಸೋಪಾನ ಮಾರ್ಗದ ಭಗ್ನಾವಶೇಷಗಳನ್ನು ಕೇವಲ ಸೆಳೆದು ಒಟ್ಟುಗೂಡಿಸುವುದಲ್ಲದೆ ಕಾಂಕ್ರೀಟು ಗೋಡೆಗಳಿಂದ ಇಂಚು ಕಟ್ಟಿಕೊಂಡಿದ್ದ ಪಾಚಿಗಳನ್ನು ಉಜ್ಜಿ ತಿಕ್ಕಿ ತೆಗೆಯುವುದು ಯಾರು? ಗಟಾರುಗಳಿಂದ ಮತ್ತು ಮೋರಿಗಳಿಂದ ಜೀರ್ಣವಾಗದ ಕಟ್ಟಿಕೊಂಡಿದ್ದ ಅತಿಥಿಗೃಹಗಳ ಬದಿಗೆ ಮನುಷ್ಯರ ಮತ್ತು ಪ್ರಾಣಿಗಳ ಹೊಲಸುಗಳನ್ನು ಮತ್ತು ಸಾವಯವ ಹಾಗೂ ಪ್ಲಾಸ್ಟಿಕ್ ಕಸಗಳನ್ನು ಇಳಿಜಾರುಗಳಿಂದ ತೆಗೆದು ಸ್ವಚ್ಛ ಮಾಡುವವರು ಯಾರು? ಮತ್ತು ಈ ಎಲ್ಲ ಕಸಗಳನ್ನು ವಿಂಗಡಿಸಿ ಯಾವುದು ಪರಿಷ್ಕರಿಸಲ್ಪಡಲಾಗದೋ ಅದನ್ನು ಅಗ್ನಿಯಲ್ಲಿ ಸುಡಲು
ಅಥವಾ ನೆಲವನ್ನು ಭರ್ತಿ ಮಾಡುವುದಕ್ಕೆ ಕಳಿಸುವುದು ಯಾರು? ಇಲ್ಲ. ಈ ಕೆಲಸವನ್ನು ನೀವು ಹಣ ಕೊಟ್ಟರೂ ಯಾರೂ ಮಾಡುವುದಿಲ್ಲ. ನೀವು ಈ ಕಾರ್ಯಕ್ಕಾಗಿ ಯಾರಿಗೂ ಅಷ್ಟು ಮೊತ್ತದ ಹಣವನ್ನು ಕೊಟ್ಟು ಮಾಡಿಸಲು ಸಾಧ್ಯವೂ ಇಲ್ಲ. ಆದರೆ ನೀವು ಅಮ್ಮನಲ್ಲಿ ಸಹಾಯಕ್ಕಾಗಿ ಕೇಳಬಹುದು. ಕೇರಳ ಸರ್ಕಾರ ಮತ್ತು ಟ್ರಾವನ್ಕೋರ್ ದೇವಸ್ವಂ ಮಂಡಳಿ ಈ ಕಾರ್ಯಕ್ಕಾಗಿ ಅಮ್ಮನ ಬಳಿ ತಮ್ಮ ಮಕ್ಕಳನ್ನು ಸಜ್ಜುಗೊಳಿಸಲು ಕೇಳಿಕೊಂಡಾಗ ಅಮ್ಮನ ಉತ್ತರ ಪ್ರತಿಧ್ವನಿತವಾಗುವಂತೆ ಸರಿ ಎಂದಾಗಿತ್ತು. ಮತ್ತು ಅಮ್ಮ ತಮ್ಮ ಮಕ್ಕಳನ್ನು ಕೇಳಿದಾಗ ಭಕ್ತರು, ಆಶ್ರಮವಾಸಿಗಳು, ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು, ನರ್ಸ್ಗಳು, ಡಾಕ್ಟರ್ಗಳು, ವಿದೇಶಿಯರು അവರೂ ಕೂಡ പ്രതിധ്വനിതവാകുವಂತೆ സരി ಎಂದು ഉത്തരിಸಿದರು. മനസ്സിലായത് ഏകദേശം 40 കൊല്ലത്തോളം ക്ലീൻ ചെയ്യാനോ ഒരു എന്താ പറയുക മനുഷ്യ സ്പർശം പോലും ഏൽക്കാത്ത സ്ഥലത്താണ് ഇപ്പോൾ ഇവിടെ വേസ്റ്റ് എടുത്തുകൊണ്ടിരിക്കുന്നത്. ഈ മഹത്തായ ഇതിൻ്റെ അകത്ത് പങ്കെടുക്കാൻ കഴിഞ്ഞത് അമ്മയുടെ അനുഗ്രഹവും അത് ഈ അമല ഭാരതം പരിപാടി തുടങ്ങിയ കാലം മുതലേ ഇതായിട്ട് പങ്കെടുക്കണമെന്ന് ആഗ്രഹം ഉണ്ടായിട്ട് ഇങ്ങനെ നടക്കുകയായിരുന്നു. ഇത് വന്നപ്പോൾ ഇത് വളരെ വലിയൊരു മഹത്തായ കാര്യമാണെന്ന് തോന്നിയുകൊണ്ട് വളരെ പെട്ടെന്ന് തന്നെ ഇതിനകത്തേക്ക് ഇറങ്ങി തിരിച്ചാണ്. That I might look anywhere when I'm travelling and there might be a mess and I want to clear it up, but I know that it's going to take more energy than I've got because it's only me. But if a group of people, if I had some friends with me who will do it, it's done in no time and the energy there is right from the heart. 2011 ನವೆಂಬರ್ನಲ್ಲಿ ಅಮ್ಮ ಐರೋಪ್ಯದಲ್ಲಿ ತಮ್ಮ ಮಕ್ಕಳನ್ನು ಆಲಿಂಗನದ ಮೂಲಕ ದರ್ಶನ ನೀಡುವುದರಲ್ಲಿ ನಿರತರಾಗಿರುವ ಸಂದರ್ಭದಲ್ಲಿ 5,000 ಅಮ್ಮನ ಮಕ್ಕಳು ಭಾರತದಲ್ಲಿ ಕಾರ್ಯಕ್ಕೆ ಇಳಿಯಲು ಅಥವಾ ಸೂಕ್ತವಾಗಿ ಹೇಳಿದರೆ ಶಬರಿಮಲೈ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದರು. ಆಶೀರ್ವಾದದ ವರ್ಷವೆಂಬಂತೆ ಪಂಪಾ ನದಿಯ ತಟದಿಂದ ಹಿಡಿದು ಬೆಟ್ಟದ ಮೇಲಿನವರೆಗೂ ಪತಂಗಗಳಂತೆ ಹಿಂಡು ಹಿಂಡಾಗಿ ಕ್ರಮಿಸುತ್ತಾ ಹೋದರು. It was like standing on a mountain of garbage. You didn't know how many meters down it would continue either. And okay, this is the area you are supposed to clean, and you look over there, and everybody stood kind of quiet and looking down on this tremendous amount of garbage. And then we just decided, okay, now we have to start. So you just bend down and you take a piece of plastic and you put it somewhere. ನಯನ ಸುಖಂ ವರಣೆ ಸ್ವಾಮಿ ಹೃದಯಲಯಂ ವರಣೆ ನಯನ ಸುಖಂ ವರಣೆ ಸ್ವಾಮಿ ಹೃದಯಲಯಂ ವರಣೆ ಕರುಣೆ ಕುರವಿಡವೇ ಸ್ವಾಮಿ ಪರಮಪದಂ ಧರಣೆ 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 ಸ್ವಾಮಿ ಪರಮಪದಂ ಧರಣೆ ಸ್ವಾಮಿ ಪರಮಪದಂ ಧರಣೆ ಸ್ವಾಮಿ ಪರಮಪದಂ ಧರಣೆ ಶ್ರೀಸಬೆಲಿಸ ಸ್ವಾಮಿ ಶರಣಮಯ್ಯಪ್ಪ ಆರ್ತಿ ವಿನಾಶ ಸ್ವಾಮಿ ಶರಣಮಯ್ಯಪ್ಪ ಶ್ರೀಶಬರೀಶ ಸ್ವಾಮಿ ಶರಣಮಯ್ಯಪ್ಪ ಆರ್ತಿ ವಿನಾಶ ಸ್ವಾಮಿ ಶರಣಮಯ್ಯಪ್ಪ ಶಾಶ್ವತ ಮೂರ್ತಿ ಸ್ವಾಮಿ ಶರಣಮಯ್ಯಪ್ಪ ಶಾಶ್ವತ ಮೂರ್ತಿ ಸ್ವಾಮಿ ಶರಣಮಯ್ಯಪ್ಪ ಶಾಶ್ವತ ಮೂರ್ತಿ ಸ್ವಾಮಿ ಶರಣಮಯ್ಯಪ್ಪ ಶಾಶ್ವತ ಮೂರ್ತಿ ಸ್ವಾಮಿ ಶರಣಮಯ್ಯಪ್ಪ ಮಾಮಲವಾಸ ಸ್ವಾಮಿ ಶರಣಮಯ್ಯಪ್ಪ ಮಾಮಲವಾಸ ಸ್ವಾಮಿ ಶರಣಮಯ್ಯಪ್ಪ ಮಾಮಲವಾಸ ಸ್ವಾಮಿ ಶರಣಮಯ್ಯಪ್ಪ ಮಾಮಲವಾಸ ಸ್ವಾಮಿ ಸೇವಾವೃತ್ತಿಗಳು ಕೆಲಸವನ್ನು ಮುಗಿಸಿದ ಬಳಿಕ ಹಿಂದೆ ಈ ರೀತಿಯಾಗಿ ಕಂಡುಬಂದದ್ದು, ಅಂತ್ಯದಲ್ಲಿ ಕಂಡದ್ದು ಹೀಗೆ, ಮತ್ತು ಈ ರೀತಿಯಲ್ಲಿ ಪ್ರಾರಂಭಗೊಂಡದ್ದು ಅಂತ್ಯದಲ್ಲಿ ಮುಕ್ತಾಯವಾದುದು ಹೀಗೆ. ಹಿಂದೆ ಕಾಡು ಹಂದಿಗಳಿಗೆ ಸೂಕ್ತವಾಗಿ ಇದ್ದದ್ದು ಇಂದು ತೀರ್ಥಯಾತ್ರಿಕರಿಗೆ ಸೂಕ್ತವಾಗಿದೆ. ಕಸದಿಂದಾಗಿ ನಾಶಗೊಂಡಿದ್ದಂತಹ ಕಾಡು ಮತ್ತೊಮ್ಮೆ ಪವಿತ್ರ ವನವಾಯಿತು. ಸ್ವಯಂ ಸೇವಕರು ಅಮ್ಮ ಕೊಟ್ಟ ವಾಗ್ದಾನವನ್ನು ಉಳಿಸಿದರು. ಅಂತ್ಯದಲ್ಲಿ ವಿಂಗಡಿಸಲ್ಪಟ್ಟ
ಪರಿಷ್ಕರಿಸಲಾಗದ ಮತ್ತು ಬಿಸಾಡಬಹುದಾದ 50,000ಕ್ಕೂ ಅಧಿಕ ಕಸದ ಚೀಲಗಳನ್ನು ಸಂಗ್ರಹಿಸಲಾಯಿತು. ಅಂತ್ಯದಲ್ಲಿ ಉಳಿದದ್ದು ಏಕರುಗಟ್ಟಲೆ ಸುಂದರವಾದ ಸ್ವಚ್ಛ ಬಯಲುಗಳು, ಕಾಲುದಾರಿಗಳು ಮತ್ತು ವನಗಳು. ಈ ಎಲ್ಲವೂ 3 ದಿನಗಳಲ್ಲಿ ಹಾಗೂ ಉಚಿತವಾಗಿ ಮಾಡಲಾಯಿತು. ತೀರ್ಥಾಟನೆಯ ಸಮಯಕ್ಕೆ ಮುಂಚಿತವಾಗಿ ಪಂಪಾ ನದಿಯನ್ನು ಶುಚಿಯಾಗಿಸಬೇಕು ಎಂದು ಮಾರ್ಚ್ 2012ರಲ್ಲಿ ಕೇರಳ ಉಚ್ಚ ನ್ಯಾಯಾಲಯವು ಸಮಯದ ಪರಿಮಿತಿಯನ್ನು ನಿಶ್ಚಯಿಸಿತು. ತೀರ್ಥಾಟನೆಗೆ ಕೇವಲ 10 ದಿನಗಳು ಉಳಿದಿರಲು ಈ ಆದೇಶವು ಹೊರಬಂದಿತು. ಪುನಃ ತಮ್ಮ ಮಕ್ಕಳನ್ನು ಕಳುಹಿಸುವಂತೆ ಅಮ್ಮನಲ್ಲಿ ವಿನಂತಿಸಲಾಯಿತು. ಅಮ್ಮ ವಿನಂತಿಯನ್ನು ಮನ್ನಿಸಿ ಮಕ್ಕಳನ್ನು ಕಳುಹಿಸಿಕೊಟ್ಟರು. എനിക്ക് വളരെയധികം സന്തോഷം. ഞാൻ അവരെ പ്രത്യേകമായിട്ട് അഭിനന്ദിക്കുന്നു. മഠം എല്ലാ സമൂഹത്തിൻ്റെ നന്മയ്ക്ക് വേണ്ടിയിട്ടുള്ള എല്ലാ നല്ല പ്രവർത്തനങ്ങളുടെയും മുമ്പിലുണ്ട് എന്നുള്ളത് ഇതിനു മുമ്പ് പലപ്പോഴും ಮತ್ತೊಮ್ಮೆ ಅಮ್ಮನ ಮಕ್ಕಳು ಅಮ್ಮನ ವಾಗ್ದಾನವನ್ನು ಪೂರೈಸಿದರು. അപ്പോൾ ഇന്നലെ രാവിലെയാണ് ആശ്രമത്തിൽ നിന്ന് അമ്മ പറഞ്ഞതായിട്ട് ചങ്ങനാശ്ശേരി ആശ്രമത്തിലെ നിഷ്ഠാജി അമ്മ പറയുന്നത് ഇങ്ങനെ സേവനത്തിന് പോകണം, ശബരിമലയിൽ സേവനം ഉണ്ടെന്ന് പറയുന്നത്. സേവനം ചെയ്യുന്ന പമ്പാ നദി ഏറ്റവും മലിനമായിട്ട് അങ്ങോട്ട് നോക്കിയാൽ കാണാം. അവിടെ എല്ലാം ഈ തുണികളും അതും ഇതുമെല്ലാം കണ്ടമാനം നിറഞ്ഞിട്ട് ഒരുമാതിരി സ്മെല്ലും എല്ലാം കൂടെ ഒരു രക്ഷയില്ല. അപ്പം അമ്മയുടെ മക്കൾ അതെല്ലാം വളരെ സന്തോഷത്തോടു കൂടി ആ കൈകൊണ്ടും കാലുകൊണ്ടും ഒക്കെ വാരി അതെല്ലാം സ്വന്തം നമ്മുടെ സ്വന്തം പോലെ തന്നെ മാലിന്യം എന്നുള്ളൊരു ഇതൊന്നും ഇല്ലാതെ തന്നെ അത് വാരി കരയ്ക്കോട്ട് സഞ്ചിക്കകത്തെല്ലാം നിറച്ച് വെക്കുകയും. ಕೊಳಚೆಗುಂಡಿಯಂತೆ ಮಾರ್ಪಟ್ಟಿದ್ದ ಪವಿತ್ರ ಪಂಪಾ ನದಿಯನ್ನು, ನದಿಯ ದಡಗಳನ್ನು, ಮಾರ್ಗದ ಮೆಟ್ಟಿಲುಗಳನ್ನು, ಶಬರಿಮಲೈ ತಗ್ಗುಭಾಗದ ಅರಣ್ಯ ಪ್ರದೇಶಗಳನ್ನು ಸ್ವಯಂ ಸೇವಕರು ಎದೆಗುಂದದೆ ಸುಂದರವಾಗಿ ನಿಭಾಯಿಸಿದರು. ಕೇವಲ 2 ಹಗಲು ಮತ್ತು ರಾತ್ರಿಗಳಲ್ಲಿ ಗಾಬರಿಗೊಳಿಸುವಂತಹ, ಇಂದಿನವರೆಗೂ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದ, ನಿರ್ಲಕ್ಷಿಸಲ್ಪಟ್ಟಿದ್ದ ಸ್ಥಳವನ್ನು ಸ್ವಯಂ ಸೇವಕರು ಸಂಭಾಳಿಸಿದರು. ಉಲ್ಲಾಸದಾಯಕ ನಿರ್ಮಲ ಜಗತ್ತು ಕಾಣಿಸುವವರೆಗೂ, ಮತ್ತೊಮ್ಮೆ ತೀರ್ಥಾಟಕರಿಗೆ ನದಿಯು ಸ್ಫೂರ್ತಿ ಕೊಡುವಂತೆ ಕಾಣುವವರೆಗೂ ಅವರು ಕಸಗಳನ್ನು ಸ್ವಚ್ಛ ಮಾಡಲು, ಸಂಗ್ರಹಿಸಲು, ಶುಭ್ರವಾಗಿಸಲು ಮತ್ತು ಸಾಗಿಸುವುದಕ್ಕೆ ಪ್ರಾರಂಭಿಸಿದರು. വളരെ മോശമായി കിടന്ന ആറാണ്. പിന്നെ മുഴുവൻ നമുക്ക് ഇറങ്ങാൻ പറ്റാത്തൊരവസ്ഥയായിരുന്നു. ഇപ്പോൾ ഇത് പഴയതുപോലെ നല്ലൊരു നമ്മളെ ഒരു പുണ്യനദിയല്ലേ, അപ്പോൾ അതാക്കാൻ കഴിഞ്ഞു. അതിൽ ശരിക്കും മനസ്സ് ഭയങ്കര ആനന്ദത്തിലാണ്. ಮೊತ್ತದಲ್ಲಿ 5 ದಿನಗಳಲ್ಲಿ 5,000ಕ್ಕೂ ಅಧಿಕ ಸ್ವಯಂ ಸೇವಕರು ಶಬರಿಮಲೆಯನ್ನು ಮಾರ್ಪಡಿಸಿದರು. ಆದರೆ ಮುಂದಿನ ವರ್ಷವೂ ಶಬರಿಮಲೈ ಹೀಗೆ ಮಲಿನವಾಗಿರುತ್ತದೆಯೇ? ಮತ್ತೆ ಮತ್ತೆ ಅಮ್ಮನ ಮಕ್ಕಳನ್ನು ಈ ಕಾರ್ಯಕ್ಕಾಗಿ ಆಮಂತ್ರಿಸಬೇಕಾಗುತ್ತದೆಯೇ? ಇದೇನು ಒಂದು ಬಗೆಯ ಕೋರಿಕೆಯ ಮೇಲಿನ ಪರಿಚಾರಕ ಸೇವೆಯಾಯಿತೆ? The whole pilgrimage was covered and protected and held in Amma's grace. Amma's grace covered all of us. But the government shouldn't misunderstand that Amma's grace is a substitute for their hard work and responsibility and management of keeping that holy place clean. ಈ ಬಗೆಯ ಅಗಾಧವಾದ ಶುಚೀಕರಣದಲ್ಲಿ ಒಳಪಟ್ಟಿರುವ ಪರಿಶ್ರಮವನ್ನು ಹಣದಿಂದ ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಈಗ ಕೆಲಸ ಭಿನ್ನವಾಗಿದೆ. ಅದೇ ಸಂರಕ್ಷಣೆ. അത് ഒരു പുതിയ ആശയമായി കൊണ്ടുവന്ന് അവതരിപ്പിച്ചപ്പോൾ അതിനോട് നിങ്ങൾ കാട്ടിയ റെസ്പോൺസ് യഥാർത്ഥത്തിൽ നമുക്കിതാണ്. ഗവൺമെന്റ് പണം കൊണ്ട് എന്തെങ്കിലും ചെയ്യുക എന്നതല്ല. ഗവൺമെന്റ് തരുന്ന പണം അത് ഏറ്റവും നല്ല ഒരു ആശയം എങ്ങനെ ഫലപ്രദമായി നടപ്പിലാക്കാൻ. ದೇವಸ್ಥಾನದ ಏಕಪ್ರಕಾರವಾದ ವೃದ್ಧಿಸುತ್ತಿರುವ ಆದಾಯದಿಂದ ವಿಂಗಡಿಸುವ ಸಲುವಾಗಿ ಬಣ್ಣಗಳ ಸಂಕೇತವನ್ನು ಹೊಂದಿರುವ ಕಸದ ಡಬ್ಬಿಗಳನ್ನು ದೊರೆಯುವಂತೆ ಮಾಡಬಹುದು ಮತ್ತು ಇದನ್ನು ಸಂರಕ್ಷಿಸಬಹುದು.
ನವೆಂಬರ್ 2011 ಬೃಹತ್ ಶುಚೀಕರಣದ ಬಳಿಕ ಅರಣ್ಯ ಇಲಾಖೆಯು ಕೆಲವು ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಮರು ಖರೀದಿಸುವ ಬೆಲೆಯನ್ನು ಪ್ರತಿಯೊಂದಕ್ಕೆ 1 ರೂಪಾಯಿಯಿಂದ 2 ರೂಪಾಯಿಗಳಿಗೆ ಏರಿಸಿದೆ. ಕಾರ್ಯಗಳೆಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ. Yeah, you come back next year and there's a chance things might have changed, things might not have changed. I really don't know, but I think the real change is what happens inside me. You know, I changed, and hopefully the 5,000 others who went with me for the cleanup also had a similar change inside themselves. And hopefully this cleanup inside will spread and things will change for the good. ಸ್ವಲ್ಪ ಭಾವಿಸಿ, ಶಬರಿಮಲೆಗೆ ಬರುವ ಭಕ್ತರು 41 ದಿನಗಳು ವ್ರತವನ್ನು ಅನುಷ್ಠಾನಿಸಿ ಎಲ್ಲರಲ್ಲೂ ದೈವತ್ವವನ್ನು ಕಾಣುವ ಪ್ರಯತ್ನದಲ್ಲಿ ಸಕಲ ಜೀವಿಗಳನ್ನು ಮತ್ತು ಪ್ರಕೃತಿಯನ್ನು ಸ್ವಾಮಿ ಎಂದು ಸಂಬೋಧಿಸುತ್ತಾರೆ. ಭಾವಿಸಿ, ಈ ಭಕ್ತರು ಸಂಪ್ರದಾಯದಂತೆ ಭಗವಂತನಿಗಾಗಿ ಉಡುಗೊರೆಯ ಕಟ್ಟಾದ ಇರುಮುಡಿಯನ್ನು ತಲೆಯ ಮೇಲೆ ಹೊತ್ತು ಬೆಟ್ಟವನ್ನು ಹತ್ತುತ್ತಾರೆ. ಭಾವಿಸಿ, ಇದೇ ಭಕ್ತ ಅಥವಾ ಭಕ್ತೆ ಸ್ವಾಮಿಯ ದರ್ಶನದ ನಂತರ ಬೆಟ್ಟದಿಂದ ಇಳಿದು ಬರುತ್ತಿದ್ದಾರೆ. ಆದರೆ ತನ್ನ ತಲೆಯ ಮೇಲೆ ಇನ್ನೊಂದು ರೀತಿಯ ಇರುಮುಡಿಯನ್ನು ಈ ಬಾರಿ ಹೊತ್ತು ತರುತ್ತಿದ್ದಾನೆ. ಅದೇ ತಾನು ಬಳಸಿದ ಖಾಲಿಯಾದ ನೀರಿನ ಬಾಟಲ್ಗಳು, ತಿಂಡಿ ಪೊಟ್ಟಣಗಳು, ಔಷಧಿ ಬಾಟಲ್ಗಳು, ಬಹುಶಃ ಅಲ್ಲಲ್ಲಿ ಬಿದ್ದಿದ್ದ ಗಾಜಿನ ಸಾಮಗ್ರಿಗಳು ಹಾಗೂ ಪ್ಲಾಸ್ಟಿಕ್ಗಳ ಗಂಟನ್ನು ಹೊತ್ತು ತರುತ್ತಿದ್ದಾನೆ. ಇದು ಒಂದು ಹೊಸ ಸಂಪ್ರದಾಯವಾಗಬಹುದು. ಆದರೆ ಹಳೆಯ ಸಂಪ್ರದಾಯದಂತೆಯೇ ಎಲ್ಲರಲ್ಲಿ ಇರುವ ಭಗವಂತನಿಗಾಗಿ ಇದೂ ಒಂದು ಉಡುಗೊರೆ ಮತ್ತು ಪ್ರಕೃತಿ ಮಾತೆಗೆ ಅವಳ ಎಲ್ಲ ಮಕ್ಕಳಿಗಾಗಿ ಅತ್ಯುತ್ತಮವಾದ ಉಡುಗೊರೆ. ಹೀಗೆ ಶಬರಿಮಲೆಯನ್ನು ಭಕ್ತರ ಹೃದಯದಂತೆ ಶುದ್ಧವಾಗಿ ಕಾಪಾಡಬಹುದು. ಸ್ವಾಮಿ ಶರಣಮಯ್ಯಪ್ಪ ಶರಣಂ ಶರಣಮಯ್ಯಪ್ಪ 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 ಶರಣಂ ಶರಣಮಯ್ಯಪ್ಪ